ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರಿಗೆ ಬಂದಿದ್ದೀವಿ, ಊರಲ್ಲಿದ್ದೀವಿ. ಅಜ್ಜಿ ಮೊಮ್ಮಗಳಿಬ್ರು ಸೊಪ್ಪು ಕೇಳ್ತಾ ಇದ್ದಾರೆ. ಇಲ್ಲಿಂದ ಹತ್ಬಿಟ್ಟು ನೋಡು, ಇಲ್ಲಿಂದ ಹತ್ಬಿಟ್ಟು ನೋಡಲ್ಲಿ ಬ್ಲೂ ಕಲರ್ ಯಾವ್ದಮ್ಮ ಹತ್ತಿ ಇಬ್ರು ಬೆಟ್ಟ ಹತ್ಬಿಡಿ, ಸಾವಂದರ್ಗದ ಬೆಟ್ಟನ. ಅಯ್ಯೋ ಅಯ್ಯೋ ಸಾಹಸ ಮಾಡ್ತಾವಳು ಬೆಟ್ಟ ಹತ್ತಕ್ಕೆ. ಅಲ್ಲಿ ಕಾಣ್ತಿಲ್ವಾ ಬ್ಲೂ ಕಲರ್ ಹೂವು? ಅಲ್ಲಿ ಬ್ಲೂ ಹಾಂ, ಈ ಹೂವು ಹಾಕ್ಬಿಟ್ಟು ಯಾರೋ ಟೀ ಮಾಡ್ತಾ ಇದ್ರು, ಅದಕ್ಕೆ. ಟೊಮೆಟೊ ನೋಡಿ ಹೇಗೆ ಉಟ್ಕೊಂಡಿದೆ, ಟೊಮೆಟೊ ಕಾಯೆಲ್ಲ ಬಿಟ್ಟಿದೆ, ಚೆನ್ನಾಗೈತೆ. ಒಂದೆರಡು ಸಿಕ್ತು ಟೊಮೆಟೊ ಹಣ್ಣು. ಸಬ್ಬಕ್ಕಿ ಸೊಪ್ಪು ನೋಡಿ ಹೇಗೆ ಬಿಟ್ಟಿದೆ ಅಂತ. ಅವು ಇರುವೆ ಮಸ್ತಾಗೈತಿ ಇಲ್ಲಿ. ಇರುವೆ ಸಿಕ್ಕಾಪಟ್ಟೆ ಐತೆ. ಸೊಪ್ಪು ಸಬ್ಬಕ್ಕಿ ಸೊಪ್ಪೆಲ್ಲ ಉಟ್ಕೊಂಡೈತೆ. ಕೀಳೋಣ ಅಂತೇಳಿ ನಡಿ. ನಿಮಿಷ ಇರುವೆ ಮಸ್ತಾಗಿ ಇಟ್ಕೊಂಡು ನೋಡಿ ಇಲ್ಲಿ ಸೊಬ್ಬಕ್ಕಿ ಸೊಪ್ಪು ಎಷ್ಟು ಎಳೆಯದು, ಸಕ್ಕದಾಗೈತೆ. ಈಗ ನಾವು ಏನು ಕೇಳ್ತಿದ್ದೀವಿ, ಹಣ್ಣೆ ಸೊಪ್ಪು ಕೀಳೋಣ. ಅಷ್ಟು ಕೆಳಗದೆ ಅಂತ ಗೊತ್ತೇ ಇರಲಿಲ್ಲ. ಹಣ್ಣೆ ಸೊಪ್ಪಲ್ಲ ಇದು, ಬೀನ್ಸ್. ಏನೆಲ್ಲ ಹುಳ ಆಗ್ಬಿಟ್ಟದೆ. ಬೀನ್ಸ್ ಅದು ಹಣ್ಣೆ ಸೊಪ್ಪು ಅಂತೆ. ಮತ್ತೆ ಸ್ಪ್ರಿಂಗ್ ಆನಿಯನ್ ಥರ ಇಲ್ಲ, ಕಿತ್ಕೋ ಚೆನ್ನಾಗತ್ತೆ. ಸ್ಪ್ರಿಂಗ್ ಆನಿಯನ್ ಥರ ಇದೆ. ಇದೆಲ್ಲ ಹಣ್ಣೆ ಸೊಪ್ಪು ಕೀಳ್ತಾ ಇದ್ವಿ. ಹಣ್ಣೆ ಸೊಪ್ಪು ಚೆನ್ನಾಗಿ ಚಿಗುರಿದೆ ಇಲ್ಲೆಲ್ಲ. ಹಣ್ಣೆ ಸೊಪ್ಪು ಇದು ಮಳೆ ಹುಯ್ಯೋ ಟೈಮಲ್ಲಿ ಬರೋ ಅಂಥದ್ದು, ಇನ್ನು ಹೊಲ ಚೆಲ್ಲಿಲ್ವಲ್ಲ, ಸೊ ಈ ಟೈಮಲ್ಲಿ ಬರೋ ಅಂಥದ್ದು ಹಣ್ಣೆ ಸೊಪ್ಪು. ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಟೈಮ್ ಮಾಡ್ಬೋದು, ಮಜ್ಜಿಗೆ ಸಾಂಬಾರು ಅಥವಾ ಮೊಸರು ಹಾಕಿ ಸಾಂಬಾರು ಮಾಡ್ಬೋದು. ಹೊಲಗಳಲ್ಲಿ ತುಂಬ ಬಂದಿರುತ್ತೆ ಹಣ್ಣೆ ಸೊಪ್ಪು, ಎರಡು ರೀತಿ ಇರುತ್ತೆ ಅದರಲ್ಲೂ. ಏನು ಹಣ್ಣೆ ಸೊಪ್ಪ ನೋಡಿ, ಇದು ಹಣ್ಣೆ ಸೊಪ್ಪು ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ಈ ರೀತಿ ಝೂಮ್ ಮಾಡೋ, ಇದೊಂಥರ ಇರುತ್ತೆ. ಈ ಥರ ದೊಡ್ಡೆಲೆದೊಂಥರ ಹಣ್ಣೆ ಸೊಪ್ಪು ಇರುತ್ತೆ. ದೊಡ್ಡೆಲೆದು ಬೇಡವಾ ನೋಡಿ, ಇದು ಬೇಡವಂತೆ. ಇದು ಸಣ್ಣ ಎಲೆದು ನೋಡಿ, ಈ ರೀತಿ ಇರುತ್ತೆ ಹಣ್ಣೆ ಸೊಪ್ಪು. ಮಜ್ಜಿಗೆ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಸಾರು ಅಂತೀರಿ. ಮೊಸರು ಮಜ್ಜಿಗೆ ಎಲ್ಲ ಹಾಕಿ ಮಾಡ್ಬೋದು. ನಾನು ಊರಿಗೆ ಬಂದರೆ ಈ ಥರ ಹೊಲದಲ್ಲಿ ಸಿಗೋವಂಥದ್ದು ಹಣ್ಣೆ ಸೊಪ್ಪಾಗಿರ್ಬೋದು, ಗಣಕೆ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪು, ಈ ಥರ ಸೊಪ್ಪುಗಳು ಅಥವಾ ಏನಾದರೂ ಬೆಳೆದಿದ್ರೆ ಪಕ್ಕದ ಹೊಲದಲ್ಲಿ ಅವ್ರ ಹತ್ರನೂ ತೊಗೊಂಡು ಹೋಗ್ತೀವಿ. ಈ ಕಡೆ ಎಲ್ಲ ಇಲ್ಲ, ಆ ಕಡೆ ಐತಾ? ಮಳೆ ಎನೀತಾ ಆಯ್ತಾಗಲೇ ಸಣ್ಣದಾಗಿ. ಕಾಣಲ್ಲ ತಗೋ. ಓ, ಮಳೆ ಬರ್ತಾ ಇದೆ. ಮಳೆಯಲ್ಲಿ ಹಣ್ಣೆ ಸೊಪ್ಪು ಕೀಳ್ತಾ ಇದ್ದೀವಿ. 2 ನಿಮಿಷ ಮಳೆ, 2 ನಿಮಿಷ ಬಿಸಿಲು. ನಾವು ಅದರಲ್ಲಿ ಹಣ್ಣೆ ಸೊಪ್ಪು ಕೀಳ್ತ್ಕೊಂಡು ಹುಡುಕ್ತಾ ಇದ್ದೀವಿ ಹಣ್ಣೆ ಸೊಪ್ಪು. ಮಳೆ ಬಂತು, ಹಣ್ಣೆ ಸೊಪ್ಪು ಕೀಳ್ತಾ ಇದ್ವಿ. ಸೊ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತೈತೆ ಅಂತ. ತಗೋ ಒದ್ಕೋ. ಸುಮ್ಮನೆ ಜೋರಾಗಿ ಬರಲ್ಲ, 2 ನಿಮಿಷ ಬರುತ್ತೆ ಅಷ್ಟೇ. ಮನೆಗೆ ನೀನು ಇಲ್ಲಿಂದ ಹೋಗೋಷ್ಟಲ್ಲಿ ಹೊಟ್ಟೋಗುತ್ತೆ. ಒದ್ಸು ತಲೆ ಮೇಲೆ ಒದ್ಕೋ ಫುಲ್ಲು. ನೀವು ಯಾರಾದರೂ ಹೊಲದಲ್ಲಿ ಈ ರೀತಿ ಹಣ್ಣೆ ಸೊಪ್ಪು ಕಿತ್ಕೊಂಡು ಸಾಂಬಾರು ಮಾಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ.
ನೋಡಿ ಎಣ್ಣೆ ಸೊಪ್ಪು ಹೇಗಿರುತ್ತೆ ಅಂತ. ಈ ರೀತಿ ಇರುತ್ತೆ ಎಣ್ಣೆ ಸೊಪ್ಪು. ನೋಡಿ ಮಳೆಯಲ್ಲಿ ಎಣ್ಣೆ ಸೊಪ್ಪು ಕೀಳ್ತಾ ಇದ್ದೀವಿ. ಫೋಟೋ ತೆಗಿ ಹಿಂಗೆ. ಲೇಡಿ ಬಗ್ ಆರೆಂಜ್ ಅಲ್ಲ, ರೆಡ್ ಆ್ಯಕ್ಚುಲಿ. ಒಂಚೂರು ಆರೆಂಜಿಶ್ ರೆಡ್ ಇದೆ ಅಷ್ಟೆ. ನೋಡಿ ಮಳೆ ಬರ್ತೈತೆ ಅಂತ ಹಾಕೊಂಡ್ರೆ ಏನೋ ಮುಸ್ಲಿಮ್ ಥರ ಹಾಕೊಂಡಿದ್ಯಾ, ತೆಗಿ ಅಂತ. ಅದೆಲ್ಲ ತೆಗಿಬೇಡ. ಒಂದು ಸ್ವಲ್ಪ ಸೊಪ್ಪಿತ್ತು, ಸಬ್ಬಕ್ಕಿ ಸೊಪ್ಪು, ಒಂದು ಸ್ವಲ್ಪ ಎಣ್ಣೆ ಸೊಪ್ಪು, ಒಂದೆರಡು ಟೊಮೆಟೊ ಹಣ್ಣು ಬಿಟ್ಟಿತ್ತು, ಅದು ಎಲ್ಲ ಕಿತ್ಕೊಂಡು ಈಗ ಬರ್ತಾ ಇದ್ದೀವಿ. ಸೊ ಮಳೆ 2 ನಿಮಿಷ ಬರುತ್ತೆ ಹೋಗುತ್ತೆ. ಈಗಾಗಲೇ ನೋಡಿ ಬಿಸಿಲು ಬಂತು. ಸೊ ಇನ್ನೇನು ಹೊರಡೋಣ ಮನೆಗೆ. ಆಲ್ರೆಡಿ ಸಂಡೇ ಈವ್ನಿಂಗ್ ಆಗ್ತಾಯಿದೆ. ಸೊ ಇವತ್ತು ಬೆಳಗ್ಗೆನೇ ಊರಿಗೆ ಬಂದಿದ್ವಿ. ಈಗ ಊಟ ಎಲ್ಲ ಮುಗಿಸಿ ಹೊಲದ ಹತ್ರ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಬರೋಣ ಹೆಂಗಾಗಿದೆ ಗಿಡಗಳೆಲ್ಲ ನೋಡಿಕೊಂಡು ಅಂತ ಈಗ ಹೊರಡ್ತಾ ಇದ್ದೀವಿ. ಇವತ್ತು ಮಂಡೇ ಈವ್ನಿಂಗ್ ಆಗಿದೆ. ಆಲ್ರೆಡಿ ಮಕ್ಕಳು ಬಂದರು ಸ್ಕೂಲಿಂದ. ಸೊ ಈಗ ಪನ್ನೀರ್ ತೊಗೊಂಬಂದಿದ್ದೆ. ಅದ್ರದ್ದು ಪನ್ನೀರ್ ಏನು ಡ್ರೈ ರೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗೆಲ್ಲ ಕಟ್ ಮಾಡ್ತಾ ಇದ್ದೀವಿ. ನೋಡಿ ಇದು 1/2 kg 500 ಗ್ರಾಮ್ ಪನ್ನೀರ್ ತೊಗೊಂಡು ಬಂದಿದ್ದಂಥದ್ದು. ಅದನ್ನು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಮಸಾಲೆ ಎಲ್ಲ ಹಾಕಿ ಹೆಂಚು ಮೇಲೆ ಮತ್ತು ಫ್ರೈ ಮಾಡೋಣ ಆಯಿಲ್ ಹಾಕ್ಬಿಟ್ಟು ಅಂತ ಹೇಳಿ ಬಾರ್ಬಿಕ್ಯೂ ಥರ ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ರೀತಿ. ಮಕ್ಕಳು ಕ್ಯಾಪ್ಸಿಕಮ್ ಹಾಕಿದ್ರೆ ತಿನ್ನಲ್ಲ, ಹಾಗಾಗಿ ಇದನ್ನೇ ಫ್ರೈ ಮಾಡಿ ರೈಸ್ ಜೊತೆಗೆ ಸೈಡಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೀಗೆಲ್ಲ ಕಟ್ ಮಾಡ್ತಿದ್ದೀವಿ. ಸಣ್ಣದಾಗಿ ಸ್ಲೈಸಸ್ ಆಗಿ ಮಾಡ್ಕೊಬೇಕು. ಜೀರಿಗೆ ಪೌಡ್ರ್ ಇರಲಿಲ್ಲ, ಹಾಗಾಗಿ ಜೀರಿಗೆ ಹುರಿದುಬಿಟ್ಟು ಪುಡಿ ಮಾಡ್ಕೊತಾ ಇದ್ದೀನಿ. ಹುರಿದ್ರೆ ಈ ರೀತಿ ಪುಡಿ ಆಗುತ್ತೆ, ಹಾಗೆ ಪೌಡ್ರ್ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ಮಿಕ್ಸಿ ಜಾರಲ್ಲಿ ಮಾಡ್ಕೊಬೋದು, ಬಟ್ ನಾನು ಹುರಿದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನುಣ್ಣಗಾಯಿತು ಅಂತ. ನಾನೇ ಜೀರಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಜೀರಿಗೆ ಹುರಿದುಬಿಟ್ಟು. ನೆಕ್ಸ್ಟ್ ಈ ಕಡೆ ಶುಂಠಿ ನಾವೇ ಬೆಳೆದಿದ್ದಿತ್ತಲ್ವ, ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಕುಟ್ಟಿ. ಸ್ವಲ್ಪ ಇರೋದ್ರಿಂದ ಮಿಕ್ಸಿ ಜಾರಿಗೆ ಸಿಗೋದಿಲ್ಲ ಅದಕ್ಕೆ. ಸೊ ಈಗ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಪನ್ನೀರ್ ಹಾಕ್ಕೊತಾ ಇದ್ದೀವಿ ಕಟ್ ಮಾಡಿರೋಂಥ ಕ್ಯೂಬ್ಸ್ ಆಗಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಹಾಕಲಿ ನನಗೆ. ನೆಕ್ಸ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಜೀರಿಗೆ ಪೌಡರ್, ಜೀರಿಗೆ ಪುಡಿ ಮಾಡ್ಕೊಂಡಿದ್ನಲ್ಲ ಅದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟ್ ಒಂಚೂರು ಧನಿಯಾ ಪುಡಿ ಹಾಕ್ಕೊಬೇಕು. ನಾನು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು, ಸೊ ಹಂಗಾಗಿ ಸ್ವಲ್ಪ ದಪ್ಪನೇ ಬರ್ತಾಯಿದೆ. ನೆಕ್ಸ್ಟ್ ಇದಕ್ಕೆ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಎಲ್ಲ ಡ್ರೈ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಕೋಟಿಂಗ್ ಆಗುತ್ತೆ. ನೀಟಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆ ಹಾಕಿರೋದ್ರಿಂದ ಎಲ್ಲ ಒಂದಕ್ಕೊಂದು ಕೋಟಿಂಗ್ ನೀಟಾಗಿ ಆಗುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ. ನೋಡಿ, ಇಲ್ಲಾಂದರೆ ಫುಲ್ ಡ್ರೈ ಆಗಿರ್ತಿತ್ತು. ಈ ರೀತಿ ಮಸಾಲೆ ಕೋಟಿಂಗ್ ಆಗಿದೆ. ನೆಕ್ಸ್ಟ್ ಈಗ ಒಂದು ತವ ಇಟ್ಕೊಳ್ಳೋಣ. ಸೊ ಒಂದು 15 ಮಿನಿಟ್ಸ್ ಇದು ಹಾಗೆ ಮ್ಯಾರಿನೇಷನ್ ಆಗಬೇಕು. ಆಮೇಲೆ ಸ್ವಲ್ಪ ಫ್ರೈ ಮಾಡೋಣ. ಈಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಇಲ್ಲಿ. ತುಪ್ಪ ಎಲ್ಲ ಬಿಸಿಯಾಗಿದೆ. ನೆಕ್ಸ್ಟ್ ಈಗ ಪನ್ನೀರ್ ಹಾಕ್ಕೊಳ್ಳೋಣ ಒಂದೊಂದೇ. ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಮೊದಲು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆಮೇಲೆ ಫ್ರೈ ಆದಮೇಲೆ ನೆಕ್ಸ್ಟು ಹಾಕ್ಕೊಳ್ಳೋಣ. ನೋಡಿ ಫ್ರೈ ಆಗ್ತಾಯಿದೆ. ಈಗ ತುಪ್ಪ ಹಾಕಿಬಿಟ್ಟು ಎರಡು ಕಡೆಯೂ ಫ್ರೈ ಮಾಡ್ಕೊಬೇಕು. ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ಇದಿಷ್ಟ. ಪ್ರೋಟೀನ್ ತುಂಬ ಇರುತ್ತೆ ಪನ್ನೀರಲ್ಲಿ. ಸೊ ಹಾಗಾಗಿ ಮಕ್ಕಳಿಗೆ ಮಾಡಿಕೊಡ್ತಾ ಇರಬೇಕು. ಮಕ್ಕಳು ಅಂತಲ್ಲ, ಎಲ್ಲರೂ ತಿನ್ನಬೇಕು.
ಈ ರೀತಿ ಲೈಟಾಗಿ ಮಸಾಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಯಾರಿಗೆಲ್ಲ ತುಂಬ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳಿಗೂ ಸಿಕ್ಕಾಪಟ್ಟೆ ಇಷ್ಟ ಪನ್ನೀರ್ ಅಂದರೆ. ತಿರುವಾಕೊಬೇಕು, ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುವಾಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದು ಚಪಾತಿ ಒಳಗೆ ರೋಲ್ ಹಾಕ್ಕೊಟ್ರೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಒಳಗಡೆ ಇದನ್ನು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಇದನ್ನು ರೋಲ್ ಮಾಡಿ ಕೊಟ್ರು ಪನ್ನೀರ್ ರೋಲ್ ಅಂತ ಮಾಡ್ತಾರಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ಈಗ ಸಂಜೆ ಹೊತ್ತು ಬಂದ ಮೇಲೆ ಅವ್ರಿಗೆ ಸ್ನ್ಯಾಕ್ಸ್ ಥರ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ತಿಂತಾರೆ ಇಷ್ಟಪಟ್ಟು. ನೋಡಿ ಈಗೆಲ್ಲ ನೀಟಾಗಿ ಫ್ರೈ ಆಗಿದೆ ಎಲ್ಲ ಕಡೆ, 4 ಕಡೆನೂ. ಸೊ ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೆಕ್ಸ್ಟ್ ಇದು ಮಸಾಲೆ ಇತ್ತಲ್ವ, ಹಾಗಾಗಿ ಈರುಳ್ಳಿ ಹಾಕ್ಬಿಟ್ಟು ಮಸಾಲೆನೆಲ್ಲ ಈರುಳ್ಳಿಗೆ ಈ ರೀತಿ ಸ್ಪ್ರೆಡ್ ಮಾಡಿಸ್ಕೊತೀನಿ. ಅದ್ರ ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಸಾಲೆ ಎಲ್ಲ ಹಿಡ್ಕೊಂಡಿದ್ದೀವಿ ಈರುಳ್ಳಿ. ಈಗ ಪನ್ನೀರ್ ರೋಸ್ಟ್ ರೆಡಿ ಇದೆ. ಹೇಗಾಗಿದೆ ಅಂತ ನೋಡಿ. ಆನಿಯನ್ನೂ ಮಸಾಲೆ ಇತ್ತಲ್ವ ಅದಕ್ಕೆ ಹಾಕಿ ಮಾಡಿದ್ದೀನಿ. ಸೊ ನೋಡೋಣ ಹೇಗಿದೆ ಅಂತ. ಮಕ್ಕಳು ಕೊಟ್ಟು ಪನ್ನೀರ್ ರೋಸ್ಟ್ ಮಾಡಿರೋ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಚೆನ್ನಾಗಿದೆ. ನಾನು ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿದ್ನಲ್ವ, ಸೊ ಈರುಳ್ಳಿ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಚಪಾತಿ ಇದ್ದರೆ ಅದ್ರ ಜೊತೆ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಈ ಥರ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿದೆ. ಚೆನ್ನಾಗಿತ್ತೇನೋ? ನಿನ್ನೆ ಊರಿಂದ ಬಂದು ಬ್ಲಾಗ್ನ ಎಂಡ್ ಮಾಡೋದಕ್ಕಾಗಲಿಲ್ಲ, ಸೊ ಹಾಗೆ ಕಂಟಿನ್ಯೂ ಮಾಡಿದೆ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಪನ್ನೀರ್ದು ರೋಸ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ಸೊ ಮಕ್ಕಳು ರೈಸ್ ಜೊತೆಗೆ ತಿಂತಾಯಿದ್ದಾರೆ. ತುಂಬ ಚೆನ್ನಾಗಾಗಿದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ. ಸೊ ಯಾಕಂದರೆ ಅವ್ರಿಗೂ ಯೂಸ್ ಆಗುತ್ತೆ, ಅವರು ನೋಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಫುಲ್ ವಿಡಿಯೋ ನೋಡಿ, ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವತ್ತು ಐಕಿಯಾ ಬ್ಲಾಗ್ ಬಂದಿದೆ, ನೆನ್ನೆ ನೋಡಿ. ತುಂಬ ಚೆನ್ನಾಗಿದೆ ಐಕಿಯಾದಲ್ಲಿ. ಸೊ ಯಾರಾದರೂ ಪರ್ಚೇಸ್ ಮಾಡೋಂಗಿದ್ರೆ ನ್ಯೂ ಥಿಂಗ್ಸ್ನ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಸೌಂಡು ಗಾಡಿಗಳೆಲ್ಲ ಓಡಾಡ್ತಿದ್ದಾವೆ ರೋಡಲ್ಲಿ. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.